ಮಾಡಿಕೊಂಡಿದ್ದಂತಹ ಜಾಗವನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಕೂಡ ನಡೀತಾ ಇದೆ. ಆದ್ರೆ ಈ ಲೇಔಟ್ ನಿವಾಸಿಗಳು ಯಾರಿದ್ರು ಅಕ್ರಮ ನಿವಾಸಿಗಳು ಅವರಿಗೆ ಬದಲಿ ವ್ಯವಸ್ಥೆಯನ್ನ ಕಲ್ಪಿಸ್ತೀವಿ ಅನ್ನುವಂತ ಭರವಸೆಯನ್ನ ಈಗಾಗಲೇ ಸಿಎಂ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅವರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಎಐಸಿಸಿ ಎಂಟ್ರಿಗೆ ರಾಜ್ಯ ಸರ್ಕಾರ ಮಣಿಯುತ್ತಾ? ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಸಿಎಂ ಮೀಟಿಂಗ್. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಆದ್ರೆ ಈ ಗುಡ್ ನ್ಯೂಸ್ ಸಿಗುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಚರ್ಚೆಗಳು ಬಹಳ ಆಘಾತಕಾರಿಯಾಗಿದೆ ಅಂತ ಈಗಾಗಲೇ ಬಿಜೆಪಿ ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಸಿಎಂ ಕೂಡ ಮೀಟಿಂಗ್ ಕರೆದಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ತೀವಿ ಅಂತ ಈಗಾಗಲೇ ಭರವಸೆಯನ್ನ ಕೂಡ ನೀಡಲಾಗಿದೆ. ಸಿಎಂ ಸೇರಿದಂತೆ ಕೆಸಿ ವೇಣುಗೋಪಾಲ್ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ನಡೆದಿರುವಂತಹ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಇದೆಯಲ್ಲ, ಇದು ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಕೆಸಿ ವೇಣುಗೋಪಾಲ್ ನೀಡಿರುವಂತಹ ಒಂದು ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸರ್ಕಾರ ಈಗ ಯೂ ಟರ್ನ್ ಹೊಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೋಗಿಲು ಲೇಔಟ್ ಅನಧಿಕೃತ ಮನೆಗಳ ತೆರವಿನಲ್ಲಿ ರಾಜಕೀಯ ದಗದಗಿಸ್ತಾ ಇದೆ. ಅಖಾಡಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಸಂತ್ರಸ್ತರಿಗೆ ಸೂರು ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್. ಅಕ್ರಮ ವಾಸಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. ಅಕ್ರಮ ನಿವಾಸಿಗಳ ತೆರವಿಗೆ ಸಂಬಂಧಿಸಿದಂತೆ ಕೆಸಿ ವೇಣುಗೋಪಾಲ್ ಪೋಸ್ಟ್ ಹಂಚಿಕೊಂಡಿದ್ದರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚಿಸಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕೆಲವೊಂದಿಷ್ಟು ಸಚಿವರು ಭಾಗಿಯಾಗಲಿದ್ದಾರೆ. ಸಭೆಯ ಬಳಿಕ ಗುಡ್ ನ್ಯೂಸ್ ನೀಡುವುದಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಭರವಸೆ ನೀಡಿದ್ದಾರೆ. ಕೇರಳ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತಲೆಬಾಗಿದೆ. ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಿಲ್ಲ. ಅವರ ಕೇರಳದ ಪ್ರತಿನಿಧಿಗಳು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಸರ್ಕಾರ ಮೌನ ವಹಿಸಿದೆ ಅಂತಂದ್ರೆ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ತಲೆಬಾಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅನುಮಾನಗಳು ವ್ಯಕ್ತ ಆಗಿದೆ. ಸಿಎಂ ಡಿಸಿಎಂ ಪರಾಕ್ರಮ ಈಗ ಎಲ್ಲಿ ಹೋಗಿದೆ? ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಅಂತ ಹೇಳಿದರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್, ಡಿಕೆ ಶಿವಕುಮಾರ್ ಆಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ, ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವ್ ಹೇಳಿದ್ದೆ ಕಾನೂನ್, ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ ವೇಣುಗೋಪಾಲ್ಗೆ ಸಲಹೆ ನೀಡುವ ಅಧಿಕಾರವಿದೆ. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ತರದ ಹಕ್ಕಿದೆ, ಅವರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ ಬಿಜೆಪಿ ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕು ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದೀವಿ. ನಮ್ಮ ಈಗ ಅವರೆಲ್ಲ ಏನಾದ್ರೂ ಇದಾಗ್ತಾರ? ನಾವು ಯಾರ ಹೇಳಿಕೆಗಳಿಗೂ ಸೊಪ್ಪು ಹಾಕಲ್ಲ. ಬಿಜೆಪಿ ಅವ್ರು ನಾನೇನು ಉತ್ತರ ಕೊಡಕ್ಕೆ ಇಷ್ಟ ಇಲ್ಲ. ಅವ್ರು ಒಬ್ಬೊಬ್ರು ಒಂದೊಂದ್ಸತಿ ಅವ್ರ ನ್ಯೂಸ್ ಅಲ್ಲಿ ಇರಬೇಕಲ್ಲ, ಕಾಂಪಿಟೇಷನ್ ಇದೆ ಅವ್ರ ಪಾರ್ಟಿಲಿ, ಒಬ್ಬೊಬ್ರಿಗೊಬ್ರು ಕಾಂಪಿಟೇಷನ್ ಇದೆ. ಅವ್ನ್ ಕಿತ್ತಾಕ್ತಾನೆ, ಇವನ್ ಕಿತ್ತಾಕ್ತಾನೆ, ಅದಕ್ಕೆ ದಿನ ಅವ್ನು ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತೀರಲ್ಲ, ನಾವೇನು ಅವ್ರು ಯಾರ ಸ್ಟೇಟ್ಮೆಂಟ್ಗೂ ಸೊಪ್ಪಾಕಲ್ಲ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಈಗ ಸಭೆ ಮಾಡ್ತಿರೋದು ಯಾಕೆ? ಸಿಸುತಿ ನೀಡುವ ಭರವಸೆ ನೀಡಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ಜಾಗವನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಕೂಡ ನಡೀತಾ ಇದೆ. ಆದ್ರೆ ಈ ಲೇಔಟ್ ನಿವಾಸಿಗಳು ಯಾರಿದ್ರು ಅಕ್ರಮ ನಿವಾಸಿಗಳು ಅವರಿಗೆ ಬದಲಿ ವ್ಯವಸ್ಥೆಯನ್ನ ಕಲ್ಪಿಸ್ತೀವಿ ಅನ್ನುವಂತ ಭರವಸೆಯನ್ನ ಈಗಾಗಲೇ ಸಿಎಂ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅವರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಎಐಸಿಸಿ ಎಂಟ್ರಿಗೆ ರಾಜ್ಯ ಸರ್ಕಾರ ಮಣಿಯುತ್ತಾ?
ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಸಿಎಂ ಮೀಟಿಂಗ್. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಆದ್ರೆ ಈ ಗುಡ್ ನ್ಯೂಸ್ ಸಿಗುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಚರ್ಚೆಗಳು ಬಹಳ ಆಘಾತಕಾರಿಯಾಗಿದೆ ಅಂತ ಈಗಾಗಲೇ ಬಿಜೆಪಿ ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಸಿಎಂ ಕೂಡ ಮೀಟಿಂಗ್ ಕರೆದಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ತೀವಿ ಅಂತ ಈಗಾಗಲೇ ಭರವಸೆಯನ್ನ ಕೂಡ ನೀಡಲಾಗಿದೆ. ಸಿಎಂ ಸೇರಿದಂತೆ ಕೆಸಿ ವೇಣುಗೋಪಾಲ್ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ನಡೆದಿರುವಂತಹ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಇದೆಯಲ್ಲ, ಇದು ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಕೆಸಿ ವೇಣುಗೋಪಾಲ್ ನೀಡಿರುವಂತಹ ಒಂದು ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸರ್ಕಾರ ಈಗ ಯೂ ಟರ್ನ್ ಹೊಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೋಗಿಲು ಲೇಔಟ್ ಅನಧಿಕೃತ ಮನೆಗಳ ತೆರವಿನಲ್ಲಿ ರಾಜಕೀಯ ದಗದಗಿಸ್ತಾ ಇದೆ. ಅಖಾಡಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಸಂತ್ರಸ್ತರಿಗೆ ಸೂರು ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್. ಅಕ್ರಮ ವಾಸಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. ಅಕ್ರಮ ನಿವಾಸಗಳ ತೆರವಿಗೆ ಸಂಬಂಧಿಸಿದಂತೆ ಕೆಸಿ ವೇಣುಗೋಪಾಲ್ ಪೋಸ್ಟ್ ಹಂಚಿಕೊಂಡಿದ್ದರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚಿಸಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕೆಲವೊಂದಿಷ್ಟು ಸಚಿವರು ಭಾಗಿಯಾಗಲಿದ್ದಾರೆ. ಸಭೆಯ ಬಳಿಕ ಗುಡ್ ನ್ಯೂಸ್ ನೀಡುವುದಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಭರವಸೆ ನೀಡಿದ್ದಾರೆ. ಕೇರಳ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತಲೆಬಾಗಿದೆ. ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಿಲ್ಲ. ಅವರ ಕೇರಳದ ಪ್ರತಿನಿಧಿಗಳು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಸರ್ಕಾರ ಮೌನ ವಹಿಸಿದೆ ಅಂತಂದ್ರೆ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ತಲೆಬಾಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅನುಮಾನಗಳು ವ್ಯಕ್ತ ಆಗಿದೆ. ಸಿಎಂ ಡಿಸಿಎಂ ಪರಾಕ್ರಮ ಈಗ ಎಲ್ಲಿ ಹೋಗಿದೆ? ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಅಂತ ಹೇಳಿದರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್, ಡಿಕೆ ಶಿವಕುಮಾರ್ ಆಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ, ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವ್ ಹೇಳಿದ್ದೆ ಕಾನೂನ್, ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ. ವೇಣುಗೋಪಾಲ್ಗೆ ಸಲಹೆ ನೀಡುವ ಅಧಿಕಾರವಿದೆ. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ತರದ ಹಕ್ಕಿದೆ, ಅವರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ ಬಿಜೆಪಿ ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕು ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದೀವಿ. ನಮ್ಮ ಈಗ ಅವರೆಲ್ಲ ಏನಾದ್ರೂ ಇದಾಗ್ತಾರಾ? ನಾವು ಯಾರ ಹೇಳಿಕೆಗಳಿಗೂ ಸೊಪ್ಪು ಹಾಕಲ್ಲ. ಬಿಜೆಪಿ ಅವ್ರು ನಾನೇನು ಉತ್ತರ ಕೊಡಕ್ಕೆ ಇಷ್ಟ ಇಲ್ಲ. ಅವ್ರು ಒಬ್ಬೊಬ್ರು ಒಂದೊಂದ್ಸತಿ ಅವ್ರ ನ್ಯೂಸ್ ಅಲ್ಲಿ ಇರಬೇಕಲ್ಲ, ಕಾಂಪಿಟೇಷನ್ ಇದೆ ಅವ್ರ ಪಾರ್ಟಿಲಿ, ಒಬ್ಬೊಬ್ರಿಗೊಬ್ರು ಕಾಂಪಿಟೇಷನ್ ಇದೆ. ಅವ್ನ್ ಕಿತ್ತಾಕ್ತಾನೆ, ಇವನ್ ಕಿತ್ತಾಕ್ತಾನೆ, ಅದಕ್ಕೆ ದಿನ ಅವ್ನು ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತೀರಲ್ಲ, ನಾವೇನು ಅವ್ರು ಯಾರ ಸ್ಟೇಟ್ಮೆಂಟ್ಗೂ ಸೊಪ್ಪಾಕಲ್ಲ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಈಗ ಸಭೆ ಮಾಡ್ತಿರೋದು ಯಾಕೆ? ಸಿಸುತಿ ನೀಡುವ ಭರವಸೆ ನೀಡಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿರುವುದಂತೂ ಸುಳ್ಳಲ್ಲ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್, ಇದನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ಜಾಗವನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಕೂಡ ನಡೀತಾ ಇದೆ. ಆದ್ರೆ ಈ ಲೇಔಟ್ ನಿವಾಸಿಗಳು ಯಾರಿದ್ರು, ಅಕ್ರಮ ನಿವಾಸಿಗಳು, ಅವರಿಗೆ ಬದಲಿ ವ್ಯವಸ್ಥೆಯನ್ನ ಕಲ್ಪಿಸ್ತೀವಿ ಅನ್ನುವಂತ ಭರವಸೆಯನ್ನ ಈಗಾಗಲೇ ಸಿಎಂ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅವರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಎಐಸಿಸಿ ಎಂಟ್ರಿಗೆ ರಾಜ್ಯ ಸರ್ಕಾರ ಮಣಿಯುತ್ತಾ? ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಸಿಎಂ ಮೀಟಿಂಗ್. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಆದ್ರೆ ಈ ಗುಡ್ ನ್ಯೂಸ್ ಸಿಗುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಚರ್ಚೆಗಳು ಬಹಳ ಆಘಾತಕಾರಿಯಾಗಿದೆ ಅಂತ ಈಗಾಗಲೇ ಬಿಜೆಪಿ ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಈಗ
ಸದ್ಯಕ್ಕಿದೆ. ಸಿಎಂ ಕೂಡ ಮೀಟಿಂಗ್ ಕರೆದಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ತೀವಿ ಅಂತ ಈಗಾಗಲೇ ಭರವಸೆಯನ್ನ ಕೂಡ ನೀಡಲಾಗಿದೆ. ಸಿಎಂ ಸೇರಿದಂತೆ ಕೆಸಿ ವೇಣುಗೋಪಾಲ್ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ನಡೆದಿರುವಂತಹ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಇದೆಯಲ್ಲ, ಇದು ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಕೆಸಿ ವೇಣುಗೋಪಾಲ್ ನೀಡಿರುವಂತಹ ಒಂದು ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸರ್ಕಾರ ಈಗ ಯೂ ಟರ್ನ್ ಹೊಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೋಗಿಲು ಲೇಔಟ್ ಅನಧಿಕೃತ ಮನೆಗಳ ತೆರವಿನಲ್ಲಿ ರಾಜಕೀಯ ದಗದಗಿಸ್ತಾ ಇದೆ. ಅಖಾಡಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಸಂತ್ರಸ್ತರಿಗೆ ಸೂರು ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್. ಅಕ್ರಮ ವಾಸಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. ಅಕ್ರಮ ನಿವಾಸಗಳ ತೆರವಿಗೆ ಸಂಬಂಧಿಸಿದಂತೆ ಕೆಸಿ ವೇಣುಗೋಪಾಲ್ ಪೋಸ್ಟ್ ಹಂಚಿಕೊಂಡಿದ್ದರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚಿಸಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕೆಲವೊಂದಿಷ್ಟು ಸಚಿವರು ಭಾಗಿಯಾಗಲಿದ್ದಾರೆ. ಸಭೆಯ ಬಳಿಕ ಗುಡ್ ನ್ಯೂಸ್ ನೀಡುವುದಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಭರವಸೆ ನೀಡಿದ್ದಾರೆ. ಕೇರಳ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತಲೆಬಾಗಿದೆ. ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಿಲ್ಲ. ಅವರ ಕೇರಳದ ಪ್ರತಿನಿಧಿಗಳು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಸರ್ಕಾರ ಮೌನ ವಹಿಸಿದೆ ಅಂತಂದ್ರೆ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ತಲೆಬಾಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅನುಮಾನಗಳು ವ್ಯಕ್ತ ಆಗಿದೆ. ಸಿಎಂ ಡಿಸಿಎಂ ಪರಾಕ್ರಮ ಈಗ ಎಲ್ಲಿ ಹೋಗಿದೆ? ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಅಂತ ಹೇಳಿದರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್, ಡಿಕೆ ಶಿವಕುಮಾರ್ ಆಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ, ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವ್ ಹೇಳಿದ್ದೆ ಕಾನೂನ್, ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ. ವೇಣುಗೋಪಾಲ್ಗೆ ಸಲಹೆ ನೀಡುವ ಅಧಿಕಾರವಿದೆ. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ, ಎಲ್ಲ ತರದ ಹಕ್ಕಿದೆ. ಅವರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ ಬಿಜೆಪಿ ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕು ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದೀವಿ. ನಮ್ಮ ಈಗ ಅವರೆಲ್ಲ ಏನಾದ್ರೂ ಇದಾಗ್ತಾರಾ? ನಾವು ಯಾರ ಹೇಳಿಕೆಗಳಿಗೂ ಸೊಪ್ಪು ಹಾಕಲ್ಲ. ಬಿಜೆಪಿ ಅವ್ರು ನಾನೇನು ಉತ್ತರ ಕೊಡಕ್ಕೆ ಇಷ್ಟ ಇಲ್ಲ. ಅವ್ರು ಒಬ್ಬೊಬ್ರು ಒಂದೊಂದ್ಸತಿ ಅವ್ರ ನ್ಯೂಸ್ ಅಲ್ಲಿ ಇರಬೇಕಲ್ಲ, ಕಾಂಪಿಟೇಷನ್ ಇದೆ. ಅವ್ರ ಪಾರ್ಟಿಲಿ ಒಬ್ಬೊಬ್ರಿಗೊಬ್ರು ಕಾಂಪಿಟೇಷನ್ ಇದೆ. ಅವ್ನ್ ಕಿತ್ತಾಕ್ತಾನೆ, ಇವನ್ ಕಿತ್ತಾಕ್ತಾನೆ. ಅದಕ್ಕೆ ದಿನ ಅವ್ನು ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತೀರಲ್ಲ, ನಾವೇನು ಅವ್ರು ಯಾರ ಸ್ಟೇಟ್ಮೆಂಟ್ಗೂ ಸೊಪ್ಪಾಕಲ್ಲ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಈಗ ಸಭೆ ಮಾಡ್ತಿರೋದು ಯಾಕೆ? ಸಿಸುತಿ ನೀಡುವ ಭರವಸೆ ನೀಡಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್, ಇದನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ಜಾಗವನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಕೂಡ ನಡೀತಾ ಇದೆ. ಆದ್ರೆ ಈ ಲೇಔಟ್ ನಿವಾಸಿಗಳು ಯಾರಿದ್ರು, ಅಕ್ರಮ ನಿವಾಸಿಗಳು, ಅವರಿಗೆ ಬದಲಿ ವ್ಯವಸ್ಥೆಯನ್ನ ಕಲ್ಪಿಸ್ತೀವಿ ಅನ್ನುವಂತ ಭರವಸೆಯನ್ನ ಈಗಾಗಲೇ ಸಿಎಂ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅವರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಎಐಸಿಸಿ ಎಂಟ್ರಿಗೆ ರಾಜ್ಯ ಸರ್ಕಾರ ಮಣಿಯುತ್ತಾ? ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಸಿಎಂ ಮೀಟಿಂಗ್. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಆದ್ರೆ ಈ ಗುಡ್ ನ್ಯೂಸ್ ಸಿಗುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಚರ್ಚೆಗಳು ಬಹಳ ಆಘಾತಕಾರಿಯಾಗಿದೆ ಅಂತ ಈಗಾಗಲೇ ಬಿಜೆಪಿ ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಸಿಎಂ ಕೂಡ ಮೀಟಿಂಗ್ ಕರೆದಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ತೀವಿ ಅಂತ ಈಗಾಗಲೇ ಭರವಸೆಯನ್ನ ಕೂಡ ನೀಡಲಾಗಿದೆ. ಸಿಎಂ ಸೇರಿದಂತೆ ಕೆಸಿ ವೇಣುಗೋಪಾಲ್ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ.
ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ನಡೆದಿರುವಂತಹ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಇದೆಯಲ್ಲ, ಇದು ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಕೆಸಿ ವೇಣುಗೋಪಾಲ್ ನೀಡಿರುವಂತಹ ಒಂದು ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸರ್ಕಾರ ಈಗ ಯೂ ಟರ್ನ್ ಹೊಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೋಗಿಲು ಲೇಔಟ್ ಅನಧಿಕೃತ ಮನೆಗಳ ತೆರವಿನಲ್ಲಿ ರಾಜಕೀಯ ದಗದಗಿಸ್ತಾ ಇದೆ. ಅಖಾಡಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಸಂತ್ರಸ್ತರಿಗೆ ಸೂರು ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್. ಅಕ್ರಮ ವಾಸಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. ಅಕ್ರಮ ನಿವಾಸಗಳ ತೆರವಿಗೆ ಸಂಬಂಧಿಸಿದಂತೆ ಕೆಸಿ ವೇಣುಗೋಪಾಲ್ ಪೋಸ್ಟ್ ಹಂಚಿಕೊಂಡಿದ್ದರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚಿಸಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆಂದು ತಿಳಿಸಿದರು. ಇನ್ನು ಈ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕೆಲವೊಂದಷ್ಟು ಸಚಿವರು ಭಾಗಿಯಾಗಲಿದ್ದಾರೆ. ಸಭೆಯ ಬಳಿಕ ಗುಡ್ ನ್ಯೂಸ್ ನೀಡುವುದಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಭರವಸೆ ನೀಡಿದ್ದಾರೆ. ಕೇರಳ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತಲೆಬಾಗಿದೆ. ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಿಲ್ಲ. ಅವರ ಕೇರಳದ ಪ್ರತಿನಿಧಿಗಳು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಸರ್ಕಾರ ಮೌನ ವಹಿಸಿದೆ ಅಂತಂದ್ರೆ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ತಲೆಬಾಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅನುಮಾನಗಳು ವ್ಯಕ್ತ ಆಗಿದೆ. ಸಿಎಂ ಡಿಸಿಎಂ ಪರಾಕ್ರಮ ಈಗ ಎಲ್ಲಿ ಹೋಗಿದೆ? ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಅಂತ ಹೇಳಿದ್ರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್, ಡಿಕೆ ಶಿವಕುಮಾರ್ ಆಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ, ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವ್ ಹೇಳಿದ್ದೆ ಕಾನೂನ್, ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ ವೇಣುಗೋಪಾಲ್ಗೆ ಸಲಹೆ ನೀಡುವ ಅಧಿಕಾರವಿದೆ. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ, ಎಲ್ಲ ತರದ ಹಕ್ಕಿದೆ. ಅವರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ ಬಿಜೆಪಿ ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕು ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದೀವಿ. ನಮ್ಮ ಈಗ ಅವರಲ್ಲ ಏನಾದ್ರೂ ಇದಾಗ್ತಾರಾ? ನಾವು ಯಾರ ಹೇಳಿಕೆಗಳಿಗೂ ಸೊಪ್ಪು ಹಾಕಲ್ಲ. ಬಿಜೆಪಿ ಅವ್ರನ್ನೇನು ಉತ್ತರ ಕೊಡಕ್ಕೆ ಇಷ್ಟ ಇಲ್ಲ. ಒಬ್ಬೊಬ್ರು ಒಂದೊಂದ್ಸತಿ ಅವ್ರ ನ್ಯೂಸ್ ಅಲ್ಲಿ ಇರಬೇಕಲ್ಲ, ಕಾಂಪಿಟೇಷನ್ ಇದೆ. ಅವ್ರ ಪಾರ್ಟಿ ಒಬ್ಬೊಬ್ರಿಗೊಬ್ರು ಕಾಂಪಿಟೇಷನ್ ಇದೆ. ಅವ್ನ್ ಕಿತ್ತಾಕ್ತಾನೆ, ಇವನ್ ಕಿತ್ತಾಕ್ತಾನೆ. ಅದಕ್ಕೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತೀರಲ್ಲ, ನಾವೇನು ಅವ್ರು ಯಾರ ಸ್ಟೇಟ್ಮೆಂಟ್ಗೂ ಸೊಪ್ಪಾಕಲ್ಲ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಈಗ ಸಭೆ ಮಾಡ್ತಿರೋದು ಯಾಕೆ? ಸಿಸುತಿ ನೀಡುವ ಭರವಸೆ ನೀಡಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ಜಾಗವನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಕೂಡ ನಡೀತಾ ಇದೆ. ಆದ್ರೆ ಈ ಲೇಔಟ್ ನಿವಾಸಿಗಳು ಯಾರಿದ್ರು, ಅಕ್ರಮ ನಿವಾಸಿಗಳು, ಅವರಿಗೆ ಬದಲಿ ವ್ಯವಸ್ಥೆಯನ್ನ ಕಲ್ಪಿಸ್ತೀವಿ ಅನ್ನುವಂತ ಭರವಸೆಯನ್ನ ಈಗಾಗಲೇ ಸಿಎಂ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅವರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಎಐಸಿಸಿ ಎಂಟ್ರಿಗೆ ರಾಜ್ಯ ಸರ್ಕಾರ ಮಣಿಯುತ್ತಾ? ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಸಿಎಂ ಮೀಟಿಂಗ್. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಆದ್ರೆ ಈ ಗುಡ್ ನ್ಯೂಸ್ ಸಿಗುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಚರ್ಚೆಗಳು ಬಹಳ ಆಘಾತಕಾರಿಯಾಗಿದೆ ಅಂತ ಈಗಾಗಲೇ ಬಿಜೆಪಿ ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಸಿಎಂ ಕೂಡ ಮೀಟಿಂಗ್ ಕರೆದಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ತೀವಿ ಅಂತ ಈಗಾಗಲೇ ಭರವಸೆಯನ್ನ ಕೂಡ ನೀಡಲಾಗಿದೆ. ಸಿಎಂ ಸೇರಿದಂತೆ ಕೆಸಿ ವೇಣುಗೋಪಾಲ್ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ನಡೆದಿರುವಂತಹ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಇದೆಯಲ್ಲ, ಇದು ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಕೆಸಿ ವೇಣುಗೋಪಾಲ್ ನೀಡಿರುವಂತಹ ಒಂದು ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸರ್ಕಾರ ಈಗ ಯೂ ಟರ್ನ್ ಹೊಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ.
ಕೋಗಿಲು ಲೇಔಟ್ ಅನಧಿಕೃತ ಮನೆಗಳ ತೆರವಿನಲ್ಲಿ ರಾಜಕೀಯ ದಗದಗಿಸ್ತಾ ಇದೆ. ಅಖಾಡಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಯೂಟರ್ನ್ ಹೊಡೆದಿದೆ. ಸಂತ್ರಸ್ತರಿಗೆ ಸೂರು ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್. ಅಕ್ರಮ ವಾಸಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. ಅಕ್ರಮ ನಿವಾಸಗಳ ತೆರವಿಗೆ ಸಂಬಂಧಿಸಿದಂತೆ ಕೆಸಿ ವೇಣುಗೋಪಾಲ್ ಪೋಸ್ಟ್ ಹಂಚಿಕೊಂಡಿದ್ದರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚಿಸಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆಂದು ತಿಳಿಸಿದರು. ಇನ್ನು ಈ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕೆಲವೊಂದಷ್ಟು ಸಚಿವರು ಭಾಗಿಯಾಗಲಿದ್ದಾರೆ. ಸಭೆಯ ಬಳಿಕ ಗುಡ್ ನ್ಯೂಸ್ ನೀಡುವುದಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಭರವಸೆ ನೀಡಿದ್ದಾರೆ. ಕೇರಳ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತಲೆಬಾಗಿದೆ. ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಿಲ್ಲ. ಅವರ ಕೇರಳದ ಪ್ರತಿನಿಧಿಗಳು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಸರ್ಕಾರ ಮೌನ ವಹಿಸಿದೆ ಅಂತಂದ್ರೆ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ತಲೆಬಾಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅನುಮಾನಗಳು ವ್ಯಕ್ತ ಆಗಿದೆ. ಸಿಎಂ ಡಿಸಿಎಂ ಪರಾಕ್ರಮ ಈಗ ಎಲ್ಲಿ ಹೋಗಿದೆ? ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಅಂತ ಹೇಳಿದರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ